ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸಲ್ಲಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಏನಿದೆ 2025 ಜಾನ್ವರಿ ಫೆಬ್ರವರಿನಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಪೇಪರನ್ನು ನಾನಿವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ವಶನ್ನು 2025 ಪೇಪರಲ್ಲಿ ಸೆಕ್ಷನ್ ಬಿ ನಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ಸ್ ಇದೆ. ಆ ಕ್ವಶನ್ಸನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಸೊ ನೋಡ್ತಾ ಹೋಗಿ ಕ್ವಶನ್ಸ್ ಏನಿದೆ, ಏನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅನ್ನೋದು. ಈ ಥರ ಒಂದು ಕ್ವಶನ್ಸನ್ನು ನಿಮ್ಮ ಈ ಒಂದು ವರ್ಷದ ಎಕ್ಸಾಮಿನೇಷನ್ಸಲ್ಲಿ ಕೇಳಬಹುದು. ಸೊ ಇಲ್ಲಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ಅದನ್ನ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಚಂದ್ರ ಅಸೋಸಿಯೇಟ್ಸ್ ಆರ್ಡರ್ ಎ ಲ್ಯಾಪ್ಟಾಪ್ ಇನ್ ಫ್ಲಿಪ್ಕಾರ್ಟ್. ಅಂದರೆ ಚಂದ್ರ ಅಸೋಸಿಯೇಟ್ಸು ಒಂದು ಲ್ಯಾಪ್ಟಾಪನ್ನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದಾರೆ. ದಿ ಪ್ರೈಸ್ ಆಫ್ ಲ್ಯಾಪ್ಟಾಪ್ ಈಸ್ ರುಪೀಸ್ 1,20,000. ಅಂದರೆ ಆ ಲ್ಯಾಪ್ಟಾಪ್ನ ಪ್ರೈಸ್ ಎಷ್ಟಿದೆಯಪ್ಪ ಅಂದರೆ 1,20,000 ಇದೆಯಂತೆ. ಅಲೌಡ್ 10% ಡಿಸ್ಕೌಂಟ್ ಅಟ್ ಟೈಮ್ ಆಫ್ ಪರ್ಚೇಸ್. ನೋಡಿ, ಪರ್ಚೇಸ್ ಮಾಡ್ತಾ ಇರೋದು 1,20,000ಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಪರ್ಚೇಸ್ ಮಾಡಬೇಕಾದ್ರೆ 10% ಡಿಸ್ಕೌಂಟನ್ನು ಅಲೋ ಮಾಡಿದ್ದಾರೆ ಅಟ್ ದಿ ಟೈಮ್ ಆಫ್ ಪರ್ಚೇಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ಚಾರ್ಜ್ಡ್ 18% ಜಿ ಎಸ್ ಟಿಯನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. 18% GST ಚಾರ್ಜ್ ಮಾಡ್ತಾ ಇದ್ದಾರೆ, ವಿಚ್ ಈಸ್ ನಾಟ್ ರೀಫಂಡಬಲ್. ನೋಡಿ, GST ಏನು ಚಾರ್ಜ್ ಮಾಡ್ತಾ ಇದ್ದಾರೆ, ಆ ಚಾರ್ಜ್ ಮಾಡ್ತಕ್ಕಂಥ GST ವಿಚ್ ಈಸ್ ನಾಟ್ ರೀಫಂಡಬಲ್ ಅಂತ ಹೇಳಿದ್ದಾರೆ. ಅದು ಮೋಸ್ಟ್ ಇಂಪಾರ್ಟೆಂಟ್. ನಾನ್ ರೀಫಂಡಬಲ್ ಅಂದರೆ ನಿಮಗೆ ಏನು ಟ್ಯಾಕ್ಸನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಆ ಚಾರ್ಜು ವಾಪಸ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಶಿಪ್ಪಿಂಗ್ ಚಾರ್ಜಸ್ 1,500 ಇದೆಯಂತೆ. ಇನ್ಸ್ಟಾಲೇಷನ್ ಚಾರ್ಜಸ್ 4,000 ಇದೆ. ಆ್ಯಂಡ್ ಆನ್ಯುವಲ್ ಸರ್ವಿಸ್ ಚಾರ್ಜಸ್ 8,000 ಇದೆ. ಕ್ಯಾಲ್ಕುಲೇಟ್ ದಿ ಇನಿಷಿಯಲ್ ಕಾಸ್ಟ್ ಆಫ್ ಲ್ಯಾಪ್ಟಾಪ್ ಆಸ್ ಪರ್ ಇಂಡ್ AS 16. ಆಸ್ ಪರ್ ಇಂಡ್ AS 16 ಅಂತ ಹೇಳಿದ್ರೆ, ಸೊ ಇಂಡ್ AS 16 ರೆಪ್ರೆಸೆಂಟ್ಸ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಆ ಒಂದು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ಸ್ ಮೇಲೆ ಬಂದಿರತಕ್ಕಂಥ ಒಂದು ಕ್ವಶನ್ ಇದಾಗಿರ್ತಕ್ಕಂಥದ್ದು. ಸೊ ಈ ಒಂದು ಕ್ವಶನ್ಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಇನಿಷಿಯಲ್ ಕಾಸ್ಟ್ ಆಫ್ ದಿ ಲ್ಯಾಪ್ಟಾಪ್. ಸೊ ಇನಿಷಿಯಲ್ ಕಾಸ್ಟ್ ಅಂದ್ರೆ ಒಂದೇ, ಅಥವಾ ಒರಿಜಿನಲ್ ಕಾಸ್ಟ್ ಆಫ್ ದಿ ಲ್ಯಾಪ್ಟಾಪ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೆ ಸೊ ನಾನು ನಿಮಗೆ ಈ ಒಂದು ಆನ್ಸರನ್ನು ಈಸಿಯಾಗಿ ಹೇಳಿಕೊಡ್ತೀನಿ. ಜಸ್ಟ್ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ಸೊ ಫಸ್ಟ್ ನಮಗೆ ಇನಿಷಿಯಲ್ ಕಾಸ್ಟ್ ಆಫ್ ದಿ ಲ್ಯಾಪ್ಟಾಪ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾನೆ, ಅಥವಾ ಒರಿಜಿನಲ್ ಕಾಸ್ಟ್ ಆಫ್ ಲ್ಯಾಪ್ಟಾಪ್. ನೀವು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದೀರಾ, ಕೆಲವೊಂದು ಎಕ್ಸ್ಪೆನ್ಸಸ್ ಎಲ್ಲ ಬೇರ್ ಮಾಡಿದ್ದೀರಾ, ಅದರ ಟೋಟಲ್ ಕಾಸ್ಟ್ ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ನಾನು ಫ್ಲಿಪ್ಕಾರ್ಟನ್ನು ಚಂದ್ರ ಅಸೋಸಿಯೇಟ್ಸು ಫ್ಲಿಪ್ಕಾರ್ಟಿಂದ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಷ್ಟಕ್ಕೆ ಅಂದರೆ 1,20,000ಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಅದು ಏನಪ್ಪ 1,20,000 ಏನಪ್ಪ ಅಂತಂದ್ರೆ ಪರ್ಚೇಸ್ ಪ್ರೈಸ್ ಅಂತ ಕರಿತೀವಿ. ಸೊ 1,20,000ಗೆ ಪರ್ಚೇಸ್ ಮಾಡ್ತಾ ಇರೋದು. ಸೊ ಪರ್ಚೇಸ್ ಪ್ರೈಸ್ ಏನಿದೆ ಅಂತ ಹೇಳಿದ್ರೆ, ದಟ್ ಈಸ್ ಪರ್ಚೇಸ್ ಪ್ರೈಸ್ ಆಫ್ ಲ್ಯಾಪ್ಟಾಪ್. ಪರ್ಚೇಸ್ ಪ್ರೈಸ್ ಆಫ್ ಲ್ಯಾಪ್ಟಾಪ್ ಎಷ್ಟಿಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ, 1,20,000ಗೆ ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಪರ್ಚೇಸ್ ಪ್ರೈಸ್ ಆಫ್ ಲ್ಯಾಪ್ಟಾಪ್, ಸೊ ನಾನು ಇನ್ನರ್ ಕಾಲಮಲ್ಲಿ ಬರ್ಕೊಂಡಿರ್ತೀನಿ, 1,20,000ಗೆ ಪರ್ಚೇಸ್ ಮಾಡ್ತಾ ಇರೋದು. ಸೊ ಈ ಪರ್ಚೇಸ್ ಮಾಡಬೇಕಾದ್ರೆ 1,20,000ಗೆ ಪರ್ಚೇಸ್ ಮಾಡ್ತಾ ಇದ್ದೀನಿ. ಅಟ್ ದಿ ಟೈಮ್ ಆಫ್ ಪರ್ಚೇಸ್ 10% ಡಿಸ್ಕೌಂಟನ್ನು ಅಲೋ ಮಾಡಿದ್ದಾರೆ. ಸೊ ನೋಡಿ, ನೀವು ಯಾವುದೇ ಒಂದು ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಆ ಪರ್ಚೇಸ್ ಮಾಡಿದಾಗ ಸೊ ನಿಮಗೆ ಏನಾದರೂ ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ ಅಂದರೆ, ಆ ಡಿಸ್ಕೌಂಟನ್ನು ನಾವೇನು ಮಾಡಬೇಕಪ್ಪ ಅಂದರೆ ಲೆಸ್ ಮಾಡಬೇಕಾಗುತ್ತೆ. ಸೊ ಲೆಸ್ ಡಿಸ್ಕೌಂಟ್, ಡಿಸ್ಕೌಂಟನ್ನು ನಾವು ಲೆಸ್ ಮಾಡೋಣ. ಲೆಸ್ ಡಿಸ್ಕೌಂಟ್ ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ದಾರೆ ಕ್ವಶನಲ್ಲಿ, ಅಟ್ 10% ಅಂತ ಹೇಳಿದ್ದಾರೆ. ಯಾವುದ್ರ ಮೇಲೆ 10% ಅಂತ ಹೇಳಿದ್ರೆ, ಸೊ ನಾವು ಪರ್ಚೇಸ್ ಮಾಡೋದು 1,20,000ಗೆ ಪರ್ಚೇಸ್ ಮಾಡಿದ್ವಿ. ಈ 1,20,000 ಮೇಲೆ 10% ಮಾಡಿದ್ರೆ ಸೊ ನಿಮಗೆ ಬರ್ತಕ್ಕಂಥದ್ದು, ಸೊ 1,20,000 ಮೇಲೆ ನೀವು 12% ಮಾಡಿದ 10% ನೀವು ಕ್ಯಾಲ್ಕುಲೇಷನ್ಸನ್ನು ಮಾಡಿದ್ದೀರಾ ಅಂತ ಹೇಳಿದ್ರೆ, ಸೊ ನಮಗೆ ಸೊ 12,000 ನಮಗೆ ಸೊ ಡಿಸ್ಕೌಂಟ್ ಬರ್ತಾ ಹೋಗುತ್ತೆ. 12,000 ಡಿಸ್ಕೌಂಟ್ ಬರುತ್ತೆ. ಸೊ ನೀವು ಪರ್ಚೇಸ್ ಪ್ರೈಸಲ್ಲಿ ಯಾವಾಗಲೂ ಕೂಡ ಡಿಸ್ಕೌಂಟನ್ನು ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ 12,000 ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಡಿಸ್ಕೌಂಟನ್ನು ಲೆಸ್ ಮಾಡೋಣ. ಸೊ ಈಗ ಲೆಸ್ ಮಾಡಿದ್ರೆ ಸೊ ನಮಗೆ ಬರ್ತಕ್ಕಂಥದ್ದು ಸೊ 1,00,000
8,000 ನಮಗೆ ಪರ್ಚೇಸ್ ಪ್ರೈಸ್ ಬರುತ್ತೆ ಆಫ್ಟರ್ ಡಿಡಕ್ಟಿಂಗ್ ಡಿಸ್ಕೌಂಟ್. 1,08,000 ನಮಗೆ ಅಮೌಂಟ್ ಬರುತ್ತೆ. ಸೊ ಆಫ್ಟರ್ ಡಿಡಕ್ಟಿಂಗ್ ಡಿಸ್ಕೌಂಟ್ ಅನ್ನ ಡಿಡಕ್ಟ್ ಮಾಡಿದ ಮೇಲೆ ನಮಗೆ ಬಂದಿರತಕ್ಕಂಥ ವ್ಯಾಲ್ಯೂ ಇದಾಗಿರುತ್ತೆ. ಪರ್ಚೇಸ್ ಪ್ರೈಸ್ ಇದೆ, ಅದರಲ್ಲಿ ಡಿಸ್ಕೌಂಟ್ ಅನ್ನ ಲೆಸ್ ಮಾಡಬೇಕು. ಸೊ ಡಿಸ್ಕೌಂಟ್ ಅನ್ನ ಲೆಸ್ ಮಾಡಿದಾದ್ಮೇಲೆ ಆಡ್ ಏನನ್ನ ಆಡ್ ಮಾಡಬೇಕು ಅಂದ್ರೆ ಅಡಿಷನಲ್ ಕಾಸ್ಟ್, ಇನ್ಯಾವುದಾದ್ರೂ ಅಡಿಷನಲ್ ಕಾಸ್ಟ್ ಇನ್ಕರ್ಡ್ ಆಗಿದ್ರೆ ಟು ಬ್ರಿಂಗ್ ದಟ್ ಅಸೆಟ್ ಇನ್ ಟು ವರ್ಕಿಂಗ್ ಕಂಡೀಷನ್ ಆರ್ ಪ್ರೆಸೆಂಟ್ ಲೊಕೇಶನ್. ಏನ್ ಆಡ್ ಮಾಡಬೇಕು ಅಂದ್ರೆ ಅಡಿಷನಲ್ ಕಾಸ್ಟ್ ಇನ್ಕರ್ಡ್. ಅಡಿಷನಲ್ ಕಾಸ್ಟ್, ಯಾವುದೆಲ್ಲ ಅಡಿಷನಲ್ ಕಾಸ್ಟ್ ಇನ್ಕರ್ಡ್ ಆಗಿದೆ ಎಲ್ಲ ಅಡಿಷನಲ್ ಕಾಸ್ಟ್ ಅನ್ನು ಕೂಡ ನಾವು ಆಡ್ ಮಾಡಬೇಕಾಗುತ್ತೆ. ಸೊ ಆಸ್ ಪರ್ ದಿ ಕ್ವಶನ್ ಪ್ರಕಾರವಾಗಿ ಸೊ ಯಾವುದೆಲ್ಲ ಅಡಿಷನಲ್ ಕಾಸ್ಟ್ ಇನ್ಕರ್ಡ್ ಆಗಿದೆ ಅಂತ ಅವರೇ ಹೇಳಿರ್ತಾರೆ. ಸೊ ನೋಡಿ, ಪರ್ಚೇಸ್ ಪ್ರೈಸ್ ತಗೊಂಡ್ವಿ, ಡಿಸ್ಕೌಂಟ್ ಕೊಟ್ವಿ, ಚಾರ್ಜ್ 18% GST ಚಾರ್ಜ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ನಾಟ್ ರೀಫಂಡಬಲ್ ಅಂತ ಹೇಳಿದ್ದಾರೆ. ಅಂದ್ರೆ 18% GST ಕೊಡ್ತಾ ಇದ್ದಾರೆ, ಆ ಕೊಟ್ಟಿರೋ GST ವಾಪಸ್ ಬರಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಆಡ್ GST ನ ಆಡ್ ಮಾಡೋಣ ಅಟ್ 18% GST ನ ಆಡ್ ಮಾಡೋಣ. ಯಾವುದ್ರ ಮೇಲಪ್ಪ 18% ಅಂದ್ರೆ ನೀವು ಡಿಸ್ಕೌಂಟ್ ಅನ್ನ ಕಳೆದಾದ್ಮೇಲೆ ಬಂದಿರತಕ್ಕಂಥ ವ್ಯಾಲ್ಯೂ ಇದೆಯಲ್ಲಪ್ಪ, ಡಿಸ್ಕೌಂಟ್ ಅನ್ನ ಕಳೆದಾದ್ಮೇಲೆ ಬಂದಿರತಕ್ಕಂಥ ವ್ಯಾಲ್ಯೂ 1,08,000 ಏನಿದೆ, ಈ 1,08,000 ಮೇಲೆ ಸೊ ನಾವು 18% ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ 1,08,000 ಮೇಲೆ ಇಂಟು 18% ಚಾರ್ಜಸ್ ಮಾಡಿದರೆ 18% ಇದೆ. ಸೊ 1,08,000 ಮೇಲೆ 18% ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 19,440 ಬರುತ್ತೆ. ಸೊ 19,440 ಟ್ಯಾಕ್ಸ್ ಬರುತ್ತೆ. ಸೊ 1,08,000 ಮೇಲೆ 18% ಮಾಡಿದ್ರೆ 19,440 ಬರುತ್ತೆ. ಆಡ್ ಮಾಡೋಣ. ಜೊತೆಗೆ ಇನ್ನೇನೆಲ್ಲ ಕಾಸ್ಟ್ ಇದೆ ನೋಡಿ, ಶಿಪ್ಪಿಂಗ್ ಚಾರ್ಜಸ್ ಇದೆ. ಅಂದ್ರೆ ಶಿಪ್ಪಿಂಗ್ ಚಾರ್ಜಸ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡಿದಾಗ ಆ ಲ್ಯಾಪ್ಟಾಪ್ ಅನ್ನ ಫ್ಲಿಪ್ಕಾರ್ಟ್ ಇಂದ ಓನರ್ಸ್ಗೆ, ಚಂದ್ರ ಅಸೋಸಿಯೇಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಆಡ್ ಶಿಪ್ಪಿಂಗ್ ಚಾರ್ಜಸ್. ಶಿಪ್ಪಿಂಗ್ ಚಾರ್ಜಸ್ ಇದೆ 1,500 ಕೊಟ್ಟಿದ್ದಾರೆ. ಶಿಪ್ಪಿಂಗ್ ಚಾರ್ಜಸ್ ಬಂದು 1,500 ಇದೆ. 1,500 ಶಿಪ್ಪಿಂಗ್ ಚಾರ್ಜಸ್ ಇದೆ, ಆಡ್ ಮಾಡಬೇಕು. ಅದು ಕೂಡ ಯೂಸ್ ಮಾಡೋದಕ್ಕೂ ಮುಂಚೆ ಬಂದಿರತಕ್ಕಂಥ ಎಕ್ಸ್ಪೆನ್ಸಸ್. ಅಂಡ್ ಇನ್ಸ್ಟಾಲೇಷನ್ ಚಾರ್ಜಸ್ ಅಂತ ಇದೆ, ಅಂದ್ರೆ ಯಾವುದೋ ಸಾಫ್ಟ್ವೇರ್ನ ಇನ್ಸ್ಟಾಲೇಷನ್ಸ್ ಅನ್ನ ಮಾಡಿಸ್ತಾ ಇದ್ದಾರೆ. ಸೊ ಆಡ್ ಇನ್ಸ್ಟಾಲೇಷನ್ ಚಾರ್ಜಸ್. ಇನ್ಸ್ಟಾಲೇಷನ್ ಚಾರ್ಜಸ್ ಇದೆ. ಇನ್ಸ್ಟಾಲೇಷನ್ ಚಾರ್ಜಸ್ ಬಂದು ದಟ್ ಈಸ್ 4,000 ಇನ್ಸ್ಟಾಲೇಷನ್ ಚಾರ್ಜಸ್ ಇದೆ. 4,000 ಇನ್ಸ್ಟಾಲೇಷನ್ ಚಾರ್ಜಸ್ ಅನ್ನ ಚಾರ್ಜ್ ಮಾಡಿದ್ದಾರೆ. ಅದನ್ನ ಕೂಡ ನಾವು ಇನ್ಸ್ಟಾಲೇಷನ್ ಚಾರ್ಜಸ್ ಅನ್ನ ಆಡ್ ಮಾಡಬೇಕು. ಸೊ ಇನ್ನೇನಿದೆ ನೋಡಿ, ನೆಕ್ಸ್ಟ್ ಇನ್ನ ಒಂದು ಬ್ಯಾಲೆನ್ಸ್ ಉಳ್ಕೊಂಡಿದೆ, ಆನ್ಯುವಲ್ ಸರ್ವಿಸ್ ಚಾರ್ಜಸ್ ಇದೆ. ಆನ್ಯುವಲ್ ಸರ್ವಿಸ್ ಚಾರ್ಜಸ್ ಯಾವಾಗ ಬರೋದು ಅಂದ್ರೆ ನಾವು ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡಿದಾದ್ಮೇಲೆ ಸರ್ವಿಸಿಗೆ ಕೊಡ್ತಕ್ಕಂಥದ್ದು. ಸೊ ಎನಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಫ್ಟರ್ ಟು ಬ್ರಿಂಗ್ ಇನ್ ಟು ವರ್ಕಿಂಗ್ ಕಂಡೀಷನ್. ಎನಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟು ದಟ್ ಅಸೆಟ್ ಆಫ್ಟರ್ ಬ್ರಿಂಗ್ ಇನ್ ಟು ವರ್ಕಿಂಗ್ ಕಂಡೀಷನ್. ನೀವು ಯಾವುದೇ ಅಸೆಟ್ಸ್ ಅನ್ನ ವರ್ಕಿಂಗ್ ಕಂಡೀಷನ್ಗೆ ತಂದಾದ್ಮೇಲೆ ಏನೇ ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡಿದ್ರೆ, ಲೈಕ್ ಸರ್ವಿಸ್ ಚಾರ್ಜಸ್ ಆಗಿರ್ಬೋದು, ಕ್ಲೀನಿಂಗ್ ಚಾರ್ಜಸ್ ಆಗಿರ್ಬೋದು, ಮೇಂಟೆನೆನ್ಸ್ ಚಾರ್ಜಸ್ ಆಗಿರ್ಬೋದು, ಇವೆಲ್ಲ ಯೂಸ್ ಮಾಡಿದ ಮೇಲೆ ನಾವು ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡ್ತೀವಿ ಅಂದ್ರೆ ದಟ್ ಈಸ್ ನಾಟ್ ಪಾರ್ಟ್ ಆಫ್ ಕಾಸ್ಟ್. ಇಟ್ ಈಸ್ ಕನ್ಸಿಡರ್ ಆಸ್ ಅನ್ ಎಕ್ಸ್ಪೆನ್ಸಸ್ ದಟ್ ಶುಡ್ ಬಿ ಟ್ರೀಟೆಡ್ ಆಸ್ ಅನ್ ಎಕ್ಸ್ಪೆನ್ಸಸ್ ಅಂಡರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. SOPL ಅಲ್ಲಿ ನಾವು ಎಕ್ಸ್ಪೆನ್ಸಸ್ ಆಗಿ ಟ್ರೀಟ್ ಮಾಡಬೇಕು ಬಿಟ್ರೆ ಕಾಸ್ಟ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಯಾವುದೇ ಎಕ್ಸ್ಪೆನ್ಸಸ್ ಒಂದು ಅಸೆಟ್ ನ ಯೂಸ್ ಮಾಡಿದ್ಮೇಲೆ ಬರುತ್ತೆ ಅಂತ ಹೇಳಿದ್ರೆ, ಯೂಸ್ ಮಾಡಿದ ಮೇಲೆ ಆ ಎಕ್ಸ್ಪೆನ್ಸಸ್ ಬರ್ತಾ ಇದೆ ಅಂದ್ರೆ ಆ ತರ ಎಕ್ಸ್ಪೆನ್ಸಸ್ ನ ಕನ್ಸಿಡರ್ ಮಾಡಬೇಡಿ. ದಟ್ ಈಸ್ ನಾಟ್ ಎ ಕಾಸ್ಟ್, ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ಲಿ ಗೋಸ್ ಟು SOPL ಹೋಗುತ್ತೆ, ಬಟ್ ನಾಟ್ ಆಸ್ ಅ ಪಾರ್ಟ್ ಆಫ್ ಕಾಸ್ಟ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಆನ್ಯುವಲ್ ಸರ್ವಿಸ್ ಚಾರ್ಜಸ್ ಅನ್ನ ಇಗ್ನೋರ್ ಮಾಡಬೇಕಾಗುತ್ತೆ. ಡೋಂಟ್ ಕನ್ಸಿಡರ್, ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್, ಸೊ ನಾಟ್ ಎ ಕಾಸ್ಟ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಅದನ್ನ ಬಿಟ್ರೆ ಇನ್ಯಾವುದೇ ಇನ್ಫಾರ್ಮೇಶನ್ಸ್ ಇಲ್ಲ. ಈಗ ಟೋಟಲ್ ಮಾಡಿದ್ರೆ ಯು ವಿಲ್ ಗೆಟ್ ಇನಿಷಿಯಲ್ ಕಾಸ್ಟ್ ಸಿಗುತ್ತೆ. ಸೊ ಎಷ್ಟೆಷ್ಟಿದೆಯಪ್ಪ ಅಂತ ಹೇಳಿದ್ರೆ ಪರ್ಚೇಸ್ ಪ್ರೈಸ್ 1,08,000 ಇದೆ, ಪ್ಲಸ್ 19,440 ಇದೆ, ಪ್ಲಸ್ 1,500 ಇದೆ, ಪ್ಲಸ್ 4,000 ಇದೆ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ನಮಗೆ ಇನಿಷಿಯಲ್ ಕಾಸ್ಟ್ ಆಫ್ ಲ್ಯಾಪ್ಟಾಪ್ ಬಂದು ಇನಿಷಿಯಲ್
ಕಾಸ್ಟ್ ಆಫ್ ಲ್ಯಾಪ್ಟಾಪ್ ಬಂದು 1,32,940 is the initial cost of laptop. ಸೊ ಇದು ನಿಮ್ಮ ಕ್ವಶನ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಇನಿಷಿಯಲ್ ಕಾಸ್ಟ್ ಆಫ್ ಲ್ಯಾಪ್ಟಾಪ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥದ್ದು. ಈ ತರ ಒಂದು ಕ್ವಶನ್ಸ್ ಅನ್ನ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್